ಹಲೋ ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ಮೊಟ್ಟೆ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಚಪಾತಿ ಕಾಂಬಿನೇಷನ್ನು ಹಿಟ್ಟನ್ನು ಫಸ್ಟು ನಾದ್ಕೊಂಡು ಎತ್ತಿಟ್ಕೊತೀನಿ. ಇಲ್ಲಿ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅಂದರೆ ಮೊಟ್ಟೆ ಗ್ರೇವಿಗೆ ನಾನೇನು ಮಸಾಲೆ ಅಂತ ಐಟಮ್ಸ್ ಏನೂ ಹಾಕಲ್ಲ. ಇಲ್ಲಿ 2 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ನೋಡಿ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, 2 ಟಮಟೆ ಹಣ್ಣು, ಪುದೀನ ಸೊಪ್ಪು, ಇಷ್ಟೇ ನಾನು ತೊಗೊಂಡಿರೋದು, ಇನ್ನೇನು ಅಲ್ಲ. ಅದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಈರುಳ್ಳಿನ ಒಂದು ದಪ್ಪದಾದ ಈರುಳ್ಳಿನ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮುಂಚೆನೇ ಹಚ್ಚಿಟ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಈರುಳ್ಳಿನ ಬಾಡಿಸ್ತೀನಿ. ಎಣ್ಣೆ ಎಷ್ಟು ಬೇಕೋ ಅಷ್ಟು ನಿಮಗೆ ಅಳತೆಗೆ ತಕ್ಕಂತೆ. ನಾನು ಮಾಡ್ತಿರೋದು ಇಲ್ಲಿ ಇಬ್ಬರಿಗೆ, ನನಗೆ ನಮ್ಮ ಹಸ್ಬೆಂಡಿಗೆ ಇಬ್ಬರಿಗೆ ಅಲ್ವಾ, ನಾವಿರೋದು ಇಬ್ಬರೇ ಇರೋದ್ರಿಂದ ನಾವಿಬ್ಬರಿಗೆ ಹೇಗೆ ಬೇಕೋ ಅಷ್ಟು ಅಳತೆ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವಿಬ್ಬರಿಗೆ 4 ಮೊಟ್ಟೆ ನಾನು ತೊಗೊಂಡಿರೋದು. ಅದಕ್ಕಿಂತ ಮುಂಚೆ ಚೆನ್ನಾಗಿ ಬಾಡಿಸ್ಬೇಕು ಎಣ್ಣೆಗೆ. ಎಷ್ಟು ಅಂದರೆ ಈರುಳ್ಳಿನ ಸಾಂಬಾರು ಮಧ್ಯೆ ಸಿಗಬಾರ್ದು, 6 ಇಂಚಿಗೆ ಬಾಡಿಸ್ಬೇಕು. ಅದು ಎಣ್ಣೆಲ್ಲ ಚೆನ್ನಾಗಿ ಮಾಡಿಸ್ಬೋದು, ಇಲ್ಲಾಂದರೆ ಮಸಾಲ ಐಟಮ್ಸಲ್ಲಿ ಅಂದರೆ ರುಬ್ಬಿರೋ ಮಸಾಲ ಹಾಕಿನೂ ಬಾಡಿಸ್ಬೋದು. ನಾನು ಒಂದು 5 ನಿಮಿಷ 10 ನಿಮಿಷ ಅದಕ್ಕೆ ಈರುಳ್ಳಿ ಸಾಸಿವೆ ಏನೂ ಹಾಕಲ್ಲ, ಬರೀ ಮಸಾಲೆ ನೋಡಿ ರುಬ್ಬಿರೋ ಮಸಾಲೆ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಅಷ್ಟೇ ಹಾಕ್ಕೊಂಡಿರೋದು, ಇನ್ನೇನು ಹಾಕ್ಕೊಂಡಿಲ್ಲ. ಇದಕ್ಕೆ ಕಾಯಿ ಏನೂ ಹಾಕ್ಕೊಂಡಿಲ್ಲ, ಇದು ಬರೀ ಗ್ರೇವಿ ಆಗಿರೋದ್ರಿಂದ ಇದಕ್ಕೆ ನಾನು ಕಾಯಿ ಏನೂ ಹಾಕ್ಕೊಂಡಿಲ್ಲ. ಅಷ್ಟೇ ರುಬ್ಬಿರೋದೇನಿರುತ್ತೆ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೋಡಿ ನಿಮಗೆ ಕಾಣ್ತಿದೆ ಅನಿಸುತ್ತೆ. ಇದನ್ನು ಅಷ್ಟು ಚೆನ್ನಾಗಿ ಕುದಿಸ್ತೀನಿ. ಇಲ್ಲಿ ಸ್ವಲ್ಪ ಖಾರದ ಪುಡಿ 1.5 ಸ್ಪೂನು, ನಮಗೆ ಖಾರ ಕಮ್ಮಿ ಇರೋದ್ರಿಂದ ನಾನು 1 ಸ್ಪೂನ್ ಹಾಕ್ಕೊತೀನಿ. 1 ಸ್ಪೂನು ಸಾಂಬಾರು ಮಸಾಲ ಹಾಕ್ಕೋಬೋದು, ನಡೆಯುತ್ತೆ. ನೋಡಿ ಅದು ಚೆನ್ನಾಗಿ ರುಬ್ಬಿರೋದ್ರಿಂದ ರುಬ್ಬಿಸ್ಕೊತೀನಿ ಚೆನ್ನಾಗೆ. ಅದನ್ನು ಕುದಿಯೋಕ್ಕೆ ಬಿಡ್ತೀನಿ ಚೆನ್ನಾಗಿ. ಜಾಸ್ತಿ ಎಣ್ಣೆ ಹಾಕಿಲ್ಲ, ಲೈಟಾಗಿ ಹಾಕ್ಕೊಂಡಿದ್ದೀನಿ, ನಮಗೆ ಎಷ್ಟು ಬೇಕು ಅಷ್ಟು. ನೋಡಿ ಕುದೀತಾ ಇದೆ. ಈ ಕುದಿಯೋ ಟೈಮಲ್ಲಿ 2 ಮೊಟ್ಟೆನ ಒಡೆದಾಕಬೇಕು. ನಾನು 4 ಮೊಟ್ಟೆ ತೊಗೊಂಡಿರೋದು. ಇಲ್ಲಿ ನಮ್ಮಿಬ್ಬರಿಗೆ ಅಲ್ವಾ, ನಮಗೆ 4 ಮೊಟ್ಟೆ ಆದರೆ ಮಸ್ತಾಗುತ್ತೆ. 4 ಮೊಟ್ಟೆ. ಆ ಕಡೆ ಪಾಪುಗೆ ಕುದಿಯೋಕ್ಕೆ ಇಟ್ಟಿದ್ದೀನಿ. ಪಾಪು ಸಾಂಬಾರೆಲ್ಲ ತಿನ್ನಲ್ಲಲ್ವ, ತಿನ್ನಿಸ್ಬಾರ್ದು. ಒಂಚೂರು ಏನಾದರೂ ಕರೆಕ್ಟ್ರ ಅಂತ ಹತ್ಬಿಡ್ತಾನೆ. ಅದಕ್ಕೆ ಅವನಿಗೆ ಸಪ್ರೇಟಾಗಿ ಕುದಿಯೋಕ್ಕೆ ಇಟ್ಟಿದ್ದೀನಿ, ಒಂದು ಕುದೀಲಿ ಅಂಥೇಳಿ. ನಮಗೆ 4 ಮೊಟ್ಟೆನ ಒಡೆದು ಹಾಕ್ಕಂತಿದ್ದೀನಿ. ನೋಡಿ ಇದು ಈ ರೀತಿ, ಇದು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಯಾವಾಗಲೂ ಮಸಾಲೆನೇ ತಿಂದು ಬರೀ ಜಸ್ಟ್ ಈ ಥರ ಮಾಡ್ಕೊಂಡು ತಿಂದರೆ ಚಪಾತಿಗೂ ಸಡನ್ನಾಗಿ ನೈಟ್ ಟೈಮು ಬರೀ ರೈಸ್ ಇದೆ ಅಂದ ಟೈಮಲ್ಲಿ ಈ ಥರ ಸಾಂಬಾರು ಅಲ್ಲ ಗ್ರೇವಿ ಥರ ಮಾಡ್ಕೊಳೋಕ್ಕೆ ಇದು ಚೆನ್ನಾಗಿರುತ್ತೆ. ಒಂಥರ ಟೇಸ್ಟೂ ಚೆನ್ನಾಗಿರುತ್ತೆ, ಚಪಾತಿಗೂ ಮ್ಯಾಚ್ ಆಗುತ್ತೆ, ರೈಸಿಗೂ ಮ್ಯಾಚ್ ಆಗುತ್ತೆ. ನೋಡಿ ಇಲ್ಲಿ 4 ಮೊಟ್ಟೆ ನಾನು ಹೊಡ್ಕೊಂಡು ಹಾಕ್ಕೊತ ಇದ್ದೀನಿ. ನೀವು ಮುಂಚೆನೇ ಹೊಡೆದು ಇಟ್ಕೊಂಡು ಹಾಕ್ಕೊಂಡ್ರೂ ನಡೆಯುತ್ತೆ, ಇಲ್ಲ ಆ ಟೈಮಲ್ಲಿ ಹೊಡೆದು ಹಾಕ್ಕೊಂಡ್ರೂ ನಡೆಯುತ್ತೆ. ನಾನು ಇನ್ನೇನು ಹೊಡೆದು ಇಟ್ಕೊಂಡ್ರೆ ಎಲ್ಲ ಪಾತ್ರೆಗಳು ನೀಸಾಗುತ್ತಂತೇಳಿ ಆ ಟೈಮಲ್ಲೇ ಪಟ್ಟಂತ ಹೊಡೆದು ಹಾಕ್ತೀನಿ. ನೋಡಿ ಹೊಡೆದು ಹಾಕಿದಾಗ ಈಗ ಕಾಣುತ್ತೆ. ಆವಾಗ ಸಡನ್ನಾಗಿ ಸ್ಪೂನ್ ತಗೊಂಡು ಈಗ ಅನ್ನಬಾರ್ದು, ಯಾಕಂದರೆ ಎಲ್ಲ ಹೊಡೆದೋಗ್ಬಿಡುತ್ತೆ. ಉಪ್ಪನ್ನು ನಾನು ಈಗ ಹಾಕ್ತೀನಿ, ಯಾಕಂದರೆ ಆವಾಗಲೇ ಹಾಕಬಾರ್ದು ಮುಂಚೆನೇ. ಅದು ಬರೀ ಸಾಂಬಾರಿಗೆ ಅಷ್ಟೇ ಟೇಸ್ಟ್ ಇರುತ್ತೆ, ಅಂದರೆ ಸಾಂಬಾರಿಗೆ ಅಷ್ಟೇ ಆಗುತ್ತೆ. ಈಗ ಹಾಕೋದ್ರಿಂದ ಮೊಟ್ಟೆಗೆ ಕೂಡ ಸಪ್ಪೆ ಅನಿಸುತ್ತೆ. ಈಗ ಹಾಕಿದರೆ ಮೊಟ್ಟೆಗೂ ಬೆರೆಯುತ್ತೆ, ಸಾಂಬಾರಿಗೂ ಬೆರೆಯುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಅನಿಸುತ್ತೋ ಉಪ್ಪು ಹಾಕ್ದಾಗ ಮಾತ್ರ ಈ ಒಂದು ಟೈಮ್ ಈ ಥರ ಅಂದ್ರಿ, ಅವಾಗ ಎಲ್ಲದಕ್ಕೂ ಕಲಿಬೇಕಲ್ವ ಉಪ್ಪು. ಅದರಿಂದ ಈ ಥರ ಅಂದ್ರಿ ಸ್ಪೂನಲ್ಲಿ ಅನ್ನಬೇಕು 1-2 ಟೈಮು. ಇನ್ನೇನು ಮಸಾಲೆ ಚೆನ್ನಾಗಿ ಕುದಿಸಿದ್ದೀನಿ ನಾನು, 5 ಇಲ್ಲ 10 ನಿಮಿಷ ಸಾಕು. ನೋಡಿ ಆಲ್ರೆಡಿ ರೆಡಿ ಆಗಿದೆ ಮೊಟ್ಟೆ ಗ್ರೇವಿ. ಸೂಪರಾಗಿ ಬಂದಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಚಪಾತಿಗೆ ನಾದಿಟ್ಟಿದ್ದನ್ನ ಉತ್ಕೊಂಡೆ ಚಪಾತಿ ಎಲ್ಲ. ನೋಡಿ ಈಗ 2 ಚಪಾತಿ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಮನೇಲಿ. ಚಪಾತಿಗಂತೂ ಸೂಪರ್ ಕಾಂಬಿನೇಷನ್. ಯಾವಾಗಲೂ ಬರೀ ಮಸಾಲ ಐಟಮ್ಸ್ ತಿಂದವರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಸಖತ್ತು ಟೇಸ್ಟಿಯಾಗಿ ಬರುತ್ತೆ. ನಾವು ಎಣ್ಣೆ ಹಾಕಲ್ಲ, ಇದಕ್ಕೆ ತುಪ್ಪನೇ ಯೂಸ್ ಮಾಡ್ತೀವಿ. ಯಾಕಂದರೆ ಎಣ್ಣೆ ಜಾಸ್ತಿ ಯೂಸ್ ಮಾಡೋದಿಲ್ಲ, ತುಪ್ಪನೇ. ಪಾಪುಗೂ ಹೆಂಗೋ ತಿನ್ನಿಸ್ತಾ ಇರ್ತೀವಲ್ಲ, ಆದಷ್ಟು ನಾನು ಚಪಾತಿಗೆ ತುಪ್ಪನೇ ಯೂಸ್ ಮಾಡ್ತೀನಿ, ಎಣ್ಣೆ ಹಾಕೇನು ಸುಡಲ್ಲ. ನಾನು ತುಪ್ಪ ಹಾಕಿನೇ ಸುಟ್ಕೊತೀನಿ. ಆದರೆ ಮಿದುವಾಗೂ ಇರುತ್ತೆ, ತಿನ್ನೋಕ್ಕೂ ಮೆತ್ತಗಿರುತ್ತೆ. ಇದು ಎಣ್ಣೆಲಾದರೆ ಸ್ವಲ್ಪ ಆರಿಬಿಟ್ರೆ ಗಟ್ಟಿ ಅನಿಸ್ಬಿಡುತ್ತಲ್ಲ, ಅದಕ್ಕೆ ತುಪ್ಪದಲ್ಲೇ ಹುರ್ಕೊತೀವಿ. ವಿಡಿಯೋನ ನೋಡಿ ನನಗೂ ಸಪೋರ್ಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ನನಗೂ ಬೆಳೆಸಿ ಅಂತ ನಿಮ್ಮ ಹಾರೈಕೆ ಇದ್ದರೆ ನಾನು ಬೆಳಿತೀನಿ ಖಂಡಿತ. ನಿಮ್ಮ
ಖಂಡಿತ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ನೋಡಿ ಲೈಕ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಮತ್ತು ಏನಾದರೂ ಇದ್ದರೆ ದಯವಿಟ್ಟು ನನಗೊಂದು ಕಮೆಂಟ್ ಹಾಕಿ. ಯಾರೂ ಕಮೆಂಟೇ ಹಾಕ್ತಿಲ್ಲ, ವಿಡಿಯೋ ಏನು ಚೆನ್ನಾಗಿ ಮಾಡ್ತಿದ್ದೀನಿಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಯಾರಾದರೂ ಒಬ್ಬರಾದ್ರೂ ನನಗೆ ಕಮೆಂಟ್ ಹಾಕಿದರೆ ತುಂಬ ಖುಷಿ ಆಗುತ್ತೆ. ಪ್ಲೀಸ್ ಯಾರಾದರೂ ಕಮೆಂಟ್ ಹಾಕಿ ಅಂತ ಕೇಳ್ತೀನಿ. ಯಾಕಂದರೆ ನನ್ನ ಕಮೆಂಟ್ಸ್ ಯಾವುದೂ ಬರ್ತಾನೇ ಇಲ್ಲ. ಅದಕ್ಕೆ ವೀಡಿಯೋ ಚೆನ್ನಾಗಿ ಬರ್ತಿಲ್ಲ ಏನೋ ಅಂತ ನನಗೆ ಅನಿಸ್ತಿದೆ. ಅಭಿಪ್ರಾಯ ನೀವು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ದಯವಿಟ್ಟು ನೋಡ್ತಿದ್ದೀರಾ, ನನಗೆ ಗೊತ್ತಾಗ್ತಿದೆ. ದಯವಿಟ್ಟು ವಿಡಿಯೋ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬಟ್ ಒಂದು ಕಮೆಂಟ್ ಹಾಕಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಸೋ ಮಚ್.